ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇಲ್ಲಿ ಕಾಣುವಂಥ ಮನೆ ಸೀಸ್ ಮಾಡ್ತಾ ಇದ್ದಾರೆ. ಏನೋ ಲೋನ್ ಕಟ್ಟಿಲ್ಲಂತೆ, ಹಾಗಾಗಿ ಸೀಸ್ ಮಾಡ್ತಾ ಇದ್ದಾರೆ. ನಾವು ಸೀಜಿಂಗ್ಗೆ ಬಂದಿರೋದು, ನಾನು ಸೀಜಿಂಗ್ದೇ ಬಾಡಿಗೆ ಬಂದಿರೋದು. ಪೊಲೀಸ್ನವರು ಮತ್ತು ಲಾಯರು ಮತ್ತು ಬ್ಯಾಂಕ್ನವರು, ನಾವು ಬ್ಯಾಂಕ್ನವ್ರ ಬಾಡಿಗೆ ಬಂದಿರೋದು. ನೋಡಿ ಫ್ರೆಂಡ್ಸ್, ಸೀಸ್ ಮಾಡಿದ್ರೆ ಎಷ್ಟೆಲ್ಲ ತೊಂದರೆ ಆಗ್ತದೆ. ಅದ್ರ ಬದಲು ಮೊದಲೇ ಸ್ವಲ್ಪ ಜಾಗರೂಕರಾಗಿ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಮಾತ್ರ ಮಾಡ್ಕೋಬೇಕು. ಇಲ್ಲಾಂದ್ರೆ ಇನ್ನು ನೋಡಿ ಈ ಥರ ಎಲ್ಲ ಪರಿಸ್ಥಿತಿ ಅನುಭವಿಸ್ಬೇಕಾಗುತ್ತೆ. ಈಗ ನೋಡಿ, ಸೀಸ್ ಆದರೆ ಎಲ್ಲಿ ಹೋಗೋದು? ಅದಕ್ಕೆ ಯಾವಾಗಲೂ ಕೈಲಾದಷ್ಟು ಮಾಡಬೇಕು. ಇಲ್ಲಾಂದರೆ ಅದ್ರ ಹತ್ರಕ್ಕೆ ಹೋಗ್ಬಾರ್ದು. ಹಾಸಿಗಿದ್ದಷ್ಟು ಕಾಲು ಚಾಚಬೇಕಂತಾರಲ್ಲ, ಅದು ಸುಳ್ಳಲ್ಲ. ದೊಡ್ಡವರು ಹೇಳಿದ್ದು ಕರೆಕ್ಟೇ. ಕೈಲಾದರೆ ಮಾತ್ರ ಮಾಡ್ಕೋಬೇಕು, ಇಲ್ಲಾಂದರೆ ಮಾಡ್ಕೋಬಾರ್ದು. ನೋಡಿ ಈಗ ಎಷ್ಟೆಲ್ಲ ತೊಂದರೆ ಆಗ್ತಾಯಿದೆ. ಯಾಕಂತಂದರೆ ಇದೆಲ್ಲ ಮೊದಲೇ ಆಲೋಚನೆ ಮಾಡಬೇಕು. ನೋಡೋಕೆ ಮನೆ ಮಾತ್ರ ದೊಡ್ಡದಾಗಿ ಕಟ್ಟಿದ್ದಾರೆ, ಆದರೆ ಅದು ಲೋನ್ ಕಟ್ಟೋಕ್ಕಾಗದೆ ಸೀಸ್ ಆಗಿದೆ. ಈಗ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಎಲ್ಲ ಫುಲ್ಲು ಕಿಟಕಿಗಳಿಗೆಲ್ಲ ಗಮ್ ಟೇಪ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದಾರೆ. ಇದು ಒಳಗಡೆ ಬಾಗಿಲುಗಳಿಗೆಲ್ಲ ಕ್ಲೋಸ್ ಮಾಡ್ತಾರೆ ಒಳಗಿಂದ. ಮತ್ತು ಮುಂದುಗಡೆ ಏನೋ ಬರೆದಿದ್ದಾರೆ, ಎಂಟ್ರೆನ್ಸಲ್ಲಿ ಫುಲ್ ಕ್ಲೋಸ್ ಮಾಡಿ ಈಗ ಹೋಗ್ತಾರೆ ಸೀಜಿಂಗ್ನವರು. ದಯವಿಟ್ಟು ಯಾರನ್ನೂ ಅಷ್ಟೇ, ನಿಮಗೊಂದು ಕನಸಿರ್ತದೆ ಮನೆ ಮಾಡಬೇಕಂತ, ಆದರೆ ನಿಮ್ಮ ಕೈಲಾದರೆ ನಿಮಗೆ ಹೋಗ್ತಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಅದ್ರ ಹತ್ರಕ್ಕೂ ಹೋಗಬೇಡಿ. ದಯಮಾಡಿ ಎಲ್ರಿಗೂ ಹೇಳೋದು ನಾನು ಇಷ್ಟೇ. ಓಕೆನಾ ಫ್ರೆಂಡ್ಸ್, ಬಾಯ್.